ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸೂಪರಾಗಿರೋ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಮುರುಕು ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ಈ ರೆಸಿಪಿನ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಕಾಫಿ ಟೀ ಜೊತೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿ ತುಂಬ ಈಸಿಯಾಗಿ 15 ನಿಮಿಷದಲ್ಲಿ ರೆಡಿಯಾಗೋಗುತ್ತೆ. ಬನ್ನಿ ಈ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, 1 ಸ್ಪೂನು ಖಾರದ ಪುಡಿ, ಒಂದು 3 ಸ್ಪೂನು ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಜೀರಿಗೆ, ಒಂದು 3 ಸ್ಪೂನು ಎಣ್ಣೆ, ಒಂದು 1/4 ಟೀ ಸ್ಪೂನು ಓಂಕಾಳು ಅಂದರೆ ಅಜ್ವೈನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪೌಡ್ರು, ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಮೊದಲಿಗೆ ಒಂದು ದೊಡ್ಡ ಪ್ಲೇಟ್ ತೊಗೊಂಡು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲು, 2 ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ 1 ಸ್ಪೂನು ಅಚ್ಕಾರದ ಪುಡಿ, ಒಂದು 3 ಸ್ಪೂನು ಬಿಳಿ ಎಳ್ಳು, ಒಂದು ಅರ್ಧ ಸ್ಪೂನು ಜೀರಿಗೆ, 1/4 ಟೀ ಸ್ಪೂನು ಅಜ್ವೈನ ತಗೊಂಡು ಈ ರೀತಿ ಕೈಯಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಇದನ್ನು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇವಾಗ ಒಂದು ಅರ್ಧ ಟೀ ಸ್ಪೂನು ಅಡುಗೆ ಅರಿಶಿನ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, 3 ಸ್ಪೂನಾಗೋಷ್ಟು ಅಡುಗೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ 1 ಸ್ಪೂನಿಂದ ಫಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಕೈಲೇ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನಾವು ಕೈಲಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ನಾವು ಉಂಡೆ ಕಟ್ಟಿದ್ರೆ ಈ ರೀತಿ ಉಂಡೆ ಆಗಬೇಕು. ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ನಮಗೆ ಯಾವ ಹದ ಬೇಕು ಆ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಈಸಿಯಾಗಿ ಆರಾಮಾಗಿ ಒಂದು 10-15 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೊಳ್ಬೋದು. ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ಅಂಥ ಮುರುಕು ಇದು. ನೋಡಿ, ಈ ರೀತಿ ಚೆಂದಾಗಿ ನಾವು ಹಿಟ್ಟನ್ನು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಡೆ ಗಟ್ಟಿಯಾಗೂ ಇರಬಾರ್ದು, ತುಂಬ ಸಾಫ್ಟಾಗಿರಬಾರ್ದು. ನೋಡಿ, ಈ ರೀತಿ ಕೈಲಿ ಇದು ಮಾಡಿದ್ರೆ ಅದು ಹಾಗೆಯೇ ಸಾಫ್ಟಾಗಿ ಒಳಗಡೆ ಹೋಗಬೇಕು. ಆ ರೀತಿ ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಇವಾಗ ಇದನ್ನು ಒಂದು ಬೌಲ್ ಮುಚ್ಚಿಟ್ಟು ಎತ್ತಿಟ್ಕೊಳ್ಳೋಣ. ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಬಿಸಿಗಿಟ್ಕೊಳ್ಳೋಣ. ಎಣ್ಣೆ ಚೆಂದಾಗಿ ಬಿಸಿ ಆಗಬೇಕು. ನೋಡಿ, ಇವಾಗ ಈ ಕಡೆ ಹಿಟ್ಟನ್ನು ತಕ್ಕೊಂಡು ನಾವು ಇದನ್ನು ಚಕ್ಕಲಿ ಒಳಗೆ ಹಾಕ್ಕೊಳ್ಳೋಣ. ಚಕ್ಕಲಿ ಒಳಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು, ಒಳಗಡೆ ಹೊರಗಡೆ ಎಲ್ಲ. ನೋಡಿ, ನಾವು 3 ಹೋಲ್ ಇರುತ್ತಲ್ಲ, ಈ ಪ್ಲೇಟನ್ನು ನಾವು ಚಕ್ಕಲಿ ಒಳಗೆ ಯೂಸ್ ಮಾಡ್ಕೊಳ್ಬೇಕು ಮುರುಕಿಗೆ. ಇವಾಗ ಇದನ್ನು ಹಿಟ್ಟನ್ನು ಈ ರೀತಿ ತಗೊಂಡು ನಾವು ಇದರೊಳಗಡೆ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಸಲ ನಾದ್ಕೊಂಡು ಸೇರಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಕ್ಯಾಪ್ ಕ್ಲೋಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ನೀವು ಒಂದು ಸಲ ಮಾಡಿ ನೋಡಿ. ಹಬ್ಬಕ್ಕೆ ಮತ್ತು ಬೇರೆ ಟೈಮಲ್ಲಿ ಯಾವಾಗಲೂ ಕೂಡ ಸಂಜೆ ಟೈಮ್ ಟೀ ಟೈಮ್ಗೆ ಸಖತ್ತಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಈ ರೀತಿ ನಾವು ಚಕ್ಕಲಿ ಒಳನ್ನು ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ರೌಂಡಕ್ಕೆ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಇದರಿಂದ ನಾವು ಎಣ್ಣೆಗೆ ಈಸಿಯಾಗಿ ಎತ್ತಾಕ್ಕೊಳ್ಬೋದು. ಇವಾಗ ಈ ಕಡೆ ಎಣ್ಣೆ ಚೆಂದಾಗಿ ಬಿಸಿಯಾಗಿದೆ. ನಾನಿವಾಗ ಇದಕ್ಕೆ ಒಂದೊಂದೇ ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದಕ್ಕೊಂದು ಟಚ್ ಆಗದೇ ಇರೋ ರೀತಿ ಈ ರೀತಿ ಸ್ವಲ್ಪ ದೂರ ದೂರ ಹಾಕ್ಕೊಳ್ಬೇಕು. ನಾನು ಮೊದಲನೇ ಸಲ 3 ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ 1 ನಿಮಿಷ ಬಿಟ್ಟು ನಾವು ಈ ರೀತಿ ತಿರ್ಸ್ಕೊಂಡು ಬೇಯಿಸ್ಕೊಳ್ಬೇಕು.
ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಮುರುಕನ್ನು. ಆವಾಗ ತುಂಬ ಚೆನ್ನಾಗಿ ನಮಗೆ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಮೆತ್ತಗಾಗುತ್ತೆ. ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೊಂಡು ಎತ್ಕೊಳ್ಳೋಣ. ಇವಾಗ ಇನ್ನೊಂದು ಸಲ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ನಾವು ಒಂದೊಂದೇ ಹಾಗೆ ಹಾಕ್ಕೊಳ್ಬೇಕು. ಇದನ್ನು ನಾವು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಈ ರೀತಿ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಗುಳ್ಳೆ ಕಡಿಮೆ ಆದಾಗ ನಾವು ಇದನ್ನು ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರಾಮಾಗಿ ಈಸಿಯಾಗಿ 10 ನಿಮಿಷದಲ್ಲಿ ಈ ಮುರುಕನ್ನ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಅಷ್ಟೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಹೊರಗಡೆ ಬೇಕ್ರಿಲಿ ತಿಂತೀವಲ್ವ, ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡು ಎತ್ಕೊಂಡ್ರೆ ಆಯಿತು. ಸೂಪರಾಗಿ ಬೇಕ್ರಿ ಸ್ಟೈಲ್ ಕುರುಕುರು ಮುರುಕು ರೆಡಿಯಾಗತ್ತೆ. ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಸೂಪರಾಗಿರುತ್ತೆ. ನೀವು ಯಾವಾಗಲೂ ಕೂಡ ಮಾಡ್ಕೊಂಡು ತಿಂತೀರ, ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇದೇ ಎಣ್ಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎತ್ಕೊಂಡು ಮುರುಕು ಜೊತೆ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಮುರಿದು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಕಮೆಂಟ್, ಶೇರ್ ಹಾಗೆ ವಿಡಿಯೋಗೊಂದು ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.